ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಂದು ನಾವು ಹೋಗ್ತಾ ಇರೋದು ಕೋಪೆಟ್ಟಿಗೆ. ಯಾಕೆ ಗೊತ್ತಾ? ವೇಟ್ ಸುಲ್ತಾನ್. ಕೋಪೆಟ್ಟಿಗೆಯಲ್ಲಿ ಸುಲ್ತಾನ್ ಅವರ ಒಂದು ಅಮೂಲ್ಯವಾದ ಒಂದು ವಸ್ತು ಕಾಣೆ ಆಗಿದೆ. ಆದುದರಿಂದ ಅದನ್ನು ಹುಡುಕಲಾಗಿದೆ ನಮ್ಮ ಈ ಒಂದು ಟ್ರೆಷರ್ ಹಂಟ್ ಗಾಗಿ ನಾವು ಈಗ ಹೋಗ್ತಾ ಇರೋದು. ನೋಡಿ ಗಾಯ್ಸ್, ಎಲ್ಲರೂ ಕಾದಿರೋಣ ಏನು ಅದು ಅಂತ. ಓಕೆ ಗಾಯ್ಸ್, ಸುಲ್ತಾನ್ ರವರು ಏನಾದರೂ ಹೇಳಲಿಕ್ಕಿದೆ ನಿಮಗೆ? ಸಮಥಿಂಗ್ ಬಿಗ್. ಓಕೆ, ಸಮಥಿಂಗ್ ಬಿಗ್ ಇಸ್ ಕಮಿಂಗ್ ಅಂತ ಹೇಳ್ತಾ ಇರುವಾಗ ನಾವು ಕಾದು ನೋಡೋಣ, ಬನ್ನಿ. ನೋಡಿ ಜನರೇ, ನಾವೀಗ ಬಂದಿರೋದು ಇಲ್ಲಿ ಕುಪ್ಪೆಟ್ಟಿ. ಇಲ್ಲಿಂದ ಧರ್ಮಸ್ಥಳ ಮತ್ತು ಬೆಳ್ತಂಗಡಿಗೆ ಹೋಗ್ಬೋದು. ಮತ್ತು ನಾವು ಇಲ್ಲಿ ವಿಷಯ ಏನಂದರೆ, ವಿಷಯ ಹೇಳಿಲ್ಲಲ್ಲ. ಆ್ಯಕ್ಚುಲಿ ಈಗ ಬಂದಿರೋದು ನಮ್ಮ ಸುಲ್ತಾನ್ರವರ ಕಾರಿನ ವೀಲ್ ಕ್ಯಾಪ್ ಅದು ಹಾರಿ ಹೋಗಿದೆ. ಅದನ್ನು ಹುಡುಕ್ಲಿಕ್ಕಾಗಿ ಬಂದಿರೋದು. ಇಲ್ಲಿ ಹುಡುಕ್ತಾ ಇದ್ದೇವೆ ನಾವು ನೋಡಿ ಜನರೇ, ಇಲ್ಲಿ ಒಂದು ವೀಲ್ ಕ್ಯಾಪ್ ಅಲ್ಲ, ಒಂದು 4-5 ವೀಲ್ ಕ್ಯಾಪ್ ನಾವು ನೋಡಿ, ಬಟ್ ಅದು ನಮ್ಮ ವೀಲ್ ಕ್ಯಾಪ್ ಅಲ್ಲ. ನೋಡುವಾಗ ನಮಗೆ ಆಗ್ತದೆ ಇಲ್ಲಿ ಒಂದು ವೀಲ್ ಕ್ಯಾಪ್ ದೋಷ ಇದೆ, ಎಲ್ಲರ ವೀಲ್ ಕ್ಯಾಪ್ ಹಾರಿದೆ. ನೋಡಿ ಜನರು, ಫುಲ್ಲು ಕಸ ಹಾಕಿದ್ದಾರೆ ಇಲ್ಲಿ. ಇಲ್ಲಿಗೆ ಹೋಗ್ತಾ ಇರುವುದು ನಮ್ಮ ಈ ದೇಶದ ಫ್ಯೂಚರ್. ಎಷ್ಟು ಹುಡುಕಿದ್ರು ನಮ್ಮ ಈ ಒಂದು ಮಾಯಾಜಾಲದಲ್ಲಿ ನಮಗೆ ನಮ್ಮ ವೀಲ್ ಕ್ಯಾಪ್ ಸಿಗ್ತಾ ಇಲ್ಲ. ಇನ್ನು ನೋಡ್ತಾ ಇದ್ದೇವೆ. ಸ್ವಲ್ಪ ಸೀರಿಯಸ್ ಆಗಿ ನಾನು ಮೊಬೈಲ್ ಸೈಡ್ ಇಟ್ಟು ಸ್ವಲ್ಪ ಹುಡುಕಿ ಬರ್ತೇನೆ. ಬೈ. ಹೆಲೋ ಗಾಯ್ಸ್, ಈಗ ಬಂದ ಸುದ್ದಿ. ವಿಷಯ ಏನಂದರೆ, ಇದು ನಿನ್ನೆ ಅಲ್ಲ, ಮೊನ್ನೆ ಅಲ್ಲ, ನಿನ್ನೆ ಅಲ್ವಾ? ಯಾವಾಗ ಹೋದದ್ದು ನೀವು? ನಿನ್ನೆ ಅಲ್ವಾ? ಅಲ್ಲಲ್ಲ, ಮೊನ್ನೆ ಕರೆಕ್ಟ್. ಮೊನ್ನೆ ಸುಲ್ತಾನ್ ಮತ್ತು ಫಾಜಿಲ್, ಮಸೂದ್, ತೌಫಿಕ್ ಇವರು ಅಲ್ಲಿ ಆ ಕಡೆ ದೇವರ ಮನೆ ಟೂರ್ಗೆ ಹೋದದ್ದು, ಟ್ರಿಪ್ಪಿಗೆ. ವಿಷಯ ಏನಂದರೆ, ಅವರು ನನ್ನನ್ನು ಕರೀಲಿಲ್ಲ. ಈಗ ಅವನ ವೀಲ್ ಕ್ಯಾಪ್ ಕಾಣಾಗಿದೆ. ಈಗ ಗೊತ್ತಾಯಿತು, ಸುಲ್ತಾನ್ ಗೊತ್ತಾಯ್ತಲ್ಲ ಯಾಕೆ ಕಾಣಾದದ್ದು. ಅದಕ್ಕೆ ಹೇಳೋದು, ಎಲ್ಲ ಜಾಗಕ್ಕೆ ನನ್ನನ್ನು ಕರ್ಕೊಂಡು ಹೋಗಬೇಕು. ಆಗ ನಿಮಗೆ ಹೀಗೆ ಚನ್ನಿ ಎಲ್ಲ ಬರೋದಿಲ್ಲ. ನೀನು ಚನ್ನಿ ಅಲ್ವಾ? ಓಕೆ ಗೈಸ್, ಈಗ ಕಾಣಾದ ಅದರ ರೀಸನ್ ಏನು ಅಂತ ಗೊತ್ತಾಯಿತು. ನಾವೀಗ ಫುಲ್ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದೇವೆ. ವೀಲ್ ಕ್ಯಾಪ್ ಮಾತ್ರ ಅದಲ್ಲ ಸುಲ್ತಾನ್, ಫುಲ್ ಟೆನ್ಷನ್. ಮತ್ತೊಂದು ಇದು ಕೂಡ ಅಲ್ಲ, ನಿಜವಾಗ್ಲೂ ಇಲ್ಲಿ ಇದಿದೆ ವೀಲ್ ಕ್ಯಾಪ್ ದೋಷ. ಸುಲ್ತಾನ್ ಸಿಗ್ತಾ? ವೀಲ್ ಕ್ಯಾಪ್ ಸಿಗ್ತಾ? ನೋಡಿ ಜನರೇ, ಈಗಷ್ಟೇ ಬಯಲಾದ ಒಂದು ವಿಷಯ ಏನಂದರೆ, ಇದು ಕಾಣೆಯಾಗಿ ಒಂದು 2 ದಿವಸ ಆಗಿದೆ. ಈಗ ಬಂದು ಹುಡುಕ್ತಾ ಇದ್ದಾನೆ ಇವ. ಅದು ಹೋಗೋದಾದರೆ ಎಲ್ಲಿಗೆ ಅಂತ ಹೋಗ್ಬೋದು. ಇದು ಆ್ಯಕ್ಚುಲಿ ಏನು ಗೊತ್ತಾ, ಇದು ವೀಲ್ ಕ್ಯಾಪ್ ಬೂತ್ ಅಲ್ಲ, ವೀಲ್ ಕ್ಯಾಪ್. ನಿನ್ನ ವೀಲ್ ಕ್ಯಾಪ್ನೇ ನಾನು ಬಿಟ್ಟು ಓಡಿ ಹೋದದ್ದು. ನಿನ್ನ ಉಪದ್ರ ಅದಕ್ಕೆ ಸಹಿಸಲಾಗದೆ ಫುಲ್ ಮಾನಸಿಕ ಕಿರುಕುಳ ಸುಲ್ತಾನಿಂದ. ದೌರ್ಜನ್ಯ. ಸುಲ್ತಾನ್ ಅವರ ನಾಳೆ ಪೇಪರಲ್ಲಿ ಬರ್ತದೆ, ಸುಲ್ತಾನ್ನ ದೌರ್ಜನ್ಯ ಹಾಗೂ ಮಾನಸಿಕ ಕಿರುಕುಳದಿಂದ ಓಡಿ ಹೋದ ಸುಲ್ತಾನ್ನ ವೀಲ್ ಕ್ಯಾಪ್. ನೋಡಿ ಜನರೇ, ಮತ್ತೊಂದು ವೀಲ್ ಕ್ಯಾಪ್. ಇದು ಎಷ್ಟು ಒಂದು 16 ವೀಲ್ ಕ್ಯಾಪ್ ಆಯಿತು. ವೀಲ್ ಕ್ಯಾಪ್ ಭೂತ ಇದೆ. ಮಗ, ವೀಲ್ ಕ್ಯಾಪ್ ಅದು ಭೂತ ತಗೊಂಡೋಗಿದೆ ತಿನ್ನಲಿಕ್ಕೆ. ವೀಲ್ ಕ್ಯಾಪ್ ಭೂತ ಇದೆ ಇಲ್ಲಿ.
ಸುಲ್ತಾನ್, ಇಲ್ಲಿಂದ ಹೀಗೆ ಜಂಪ್ ಆಗಿ ಆ ಕಡೆ ಹೋಗಿರ್ಬೋದಾ? ಸುಲ್ತಾನ್ ಜಂಪ್ ಆಗಿ ಆ ಕಡೆ ಹೋಗಿರ್ಬೋದಾ? ಓಕೆ ಗಾಯ್ಸ್, ಹಾಗೆ ನಾವು ವೀಲ್ ಕ್ಯಾಪ್ ಹುಡುಕಿ ಅದು ಸಿಗಲಿಲ್ಲ. ಅದು ದೇವರಿಗೆ ಅರ್ಪಣೆ ಮಾಡಿ ಬಂದಿದ್ದೇವೆ ಕಾಡಿಗೆ. ಅಲ್ಲಿ ವೀಲ್ ಕ್ಯಾಪ್ ಹೋಗ್ತಾ ಇದೆ. ತುಂಬ ಒಂದು 10 ವೀಲ್ ಕ್ಯಾಪ್ ನೋಡಿ ಬಿಟ್ಟು ಬಂದದ್ದು. ಸೊ ಓಕೆ ಗೈಸ್, ಆಯಿತು, ಇಂದಿಗೆ ನಮ್ಮ ಈ ಒಂದು ಎಪಿಸೋಡ್ ಮುಕ್ತಾಯಗೊಂಡಿದೆ. ಥ್ಯಾಂಕ್ ಯು. ಬೇರೆ ಏನಾದರೂ ಹೇಳಲಿಕ್ಕಿದೆ ಸುದ್ದ? ಹಾಗೆ ಹೋಗ್ತಾ ಹೋಗ್ತಾ ನಿಮಗೆ ಒಂದು ಹಾಡು ಹಾಡ್ತಾ ನಾವು ಹೋಗ್ತೇವೆ. ಬೆಳಗೆದ್ದು ಯಾರ ಮುಖವ ನಾನು ನೋಡಿದೆ, ಕುಂತಿದೆ ನಿನ್ನ ಕನಸು ಬ್ಲ್ಯಾಕ್ ಅಂಡ್ ವೈಟು ನಿಂದು ಬಣ್ಣವಾಗಿದೆ. ನಿನ್ನ ಮೇಲೆ ಕವನ ಬರೆಯೋ ಗಮನ ಈಗ ತಾನೇ ಮೂಡಿದೆ. ಕನಸಲ್ಲು ಅಲ್ಲಲ್ಲ ಬಳಿ ಬಂದು ಅಲ್ಲಲ್ಲ ಮುದ್ದಾಡಿ ಅಯ್ಯೋ ಗಚ್ಚಿಕೊಂಡಿದ್ದಾನೆ ಯಾಳೆ ಪ್ರೀತಿ ದಾರಿ ಕಟ್ಟುವ ಬಯಾರಿ ಅಡ್ಡಾದಿಟ್ಟಿ ಹೋಗೋದು ಮಾಮೂಲಿ. ಓಕೆ ಗಾಯ್ಸ್, ಬಾಯ್. ಸುತ್ತ ಮತ್ತೆ ಮೇನ್ ವಿಷಯ ಹೇಳಿಕೆ ಮರ್ತೋದಿ, ಏನು ಗೊತ್ತಾ? ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ನಾನು ನಿಮ್ಮ ಪುತ್ರನವ. ಮುಂದೆ ನಾವು ನೋಡೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.